ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಕಾನೂನಿನ ಖೆಡ್ಡಾಗೆ ಕಾಲು ಜಾರಿ ಬಿದ್ದ ಎಚ್ಡಿಆರ್. ಜಾಮೀನು ಅರ್ಜಿ ತಿರಸ್ಕಾರದ ಬೆನ್ನಲ್ಲೇ ರೇವಣ್ಣ ಅರೆಸ್ಟ್. ಕೆಆರ್ ನಗರ ಕೇಸ್ನಲ್ಲಿ ಎಸ್ಐಟಿ ವಶಕ್ಕೆ ಗೌಡರ ಪುತ್ರ. ಅರೆಸ್ಟ್ ಆಗಲು ಕೂಡ ಕರೆಕ್ಟ್ ಟೈಮ್ ನೋಡಿದ ರೇವಣ್ಣ. ಕಾಲ ಲಗ್ನ ಕಳೆಯುವವರೆಗೂ ಕಾಯಿಸಿದ್ರ ಮಾಜಿ ಸಚಿವ. ಲಾಭ ಲಗ್ನದಲ್ಲೇ ಎಸ್ಐಟಿ ತಂಡಕ್ಕೆ ಶರಣಾಗತಿ. 2 ಗಂಟೆಗಳ ಕಾಲ ಎಚ್ಡಿ ರೇವಣ್ಣಗೆ ಮೆಡಿಕಲ್ ಚೆಕಪ್. ಬಂಧನದ ಬೆನ್ನಲ್ಲೇ ರೇವಣ್ಣಗೆ ಬಿಪಿ ಶುಗರ್ ಹೆಚ್ಚಳ. ಇಸಿಜಿ ಚೆಕಪ್ ಬಳಿಕ ಸಿಐಡಿ ಕಚೇರಿಗೆ ರೇವಣ್ಣ ವಾಪಸ್. ಸಿಐಡಿ ಕಚೇರಿಯಲ್ಲೇ ರಾತ್ರಿಯೆಲ್ಲ ಕಳೆದ ರೇವಣ್ಣ. ಹೊಸ ಹಾಸಿಗೆ ಬೆಡ್ಶೀಟ್ನ ವ್ಯವಸ್ಥೆ. ರಾತ್ರಿ ಇಡೀ ನಿದ್ರೆ ಇಲ್ಲದೆ ಬಳಲಿದ ಮಾಜಿ ಸಚಿವ. ಎಚ್ಡಿ ರೇವಣ್ಣಗೆ ಮುಗಿಯದ ಸಂಕಷ್ಟಗಳ ಸಂಕೋಲೆ. ರೇವಣ್ಣ ಇವತ್ತು ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಫಿಕ್ಸ್. ಸೋಮವಾರ ಅರ್ಜಿ ಸಲ್ಲಿಸಿ ಕಸ್ಟಡಿ ಕೇಳಲಿರುವ ಎಸ್ಐಟಿ. ಮಧ್ಯಂತರ ನಿರೀಕ್ಷಣಾ ಜಾಮೀನು ವಜಾಗೊಳಿಸಿದ ಕೋರ್ಟ್. ನಾಳೆ ವಕೀಲರಿಂದ ರೆಗ್ಯುಲರ್ ಬೇಲ್ಗೆ ಅರ್ಜಿ ಸಲ್ಲಿಕೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ನಡೆಯಲಿದೆ ವಾದ ಪ್ರತಿವಾದ. ಅಪಹರಣ ಆಗಿದ್ರು ಎನ್ನಲಾದ ಸಂತ್ರಸ್ತೆಯ ರಕ್ಷಣೆ. ಮಹಿಳೆ ಹೇಳಿಕೆಗೆ ಕಕ್ಕಾಬಿಕ್ಕಿ ಆಯ್ತಾ ಎಸ್ಐಟಿ ಟೀಮ್. ಬೆಂಗಳೂರಿನ ಸಿಐಡಿ ಕಚೇರಿಗೆ ತಂದು ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್. ಮಗ ಮತ್ತು ಮೊಮ್ಮಗನ ಕೇಸ್ನಿಂದ ಗೌಡರು ಟೆನ್ಷನ್. ಪದ್ಮನಾಭನಗರದ ಗೌಡರ ನಿವಾಸಕ್ಕೆ ಮಕ್ಕಳ ಭೇಟಿ. ತಡರಾತ್ರಿವರೆಗೆ ನಡೀತು ಕುಟುಂಬಸ್ಥರ ಮೀಟಿಂಗ್. ಇಡೀ ಬೆಳವಣಿಗೆ ಖಾಸಗಿ ಹೋಟೆಲ್ನಿಂದ ವೀಕ್ಷಣೆ. ತಮ್ಮ ಆಪ್ತರ ಜೊತೆಗೆ ಕುಮಾರಸ್ವಾಮಿ ರಹಸ್ಯ ಸಭೆ. ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸದೆ ಗೌಡರ ನಿವಾಸಕ್ಕೆ ದೌಡು. ಒಂದೇ ಹೋಟೆಲ್ನಲ್ಲಿದ್ರು ಅಮಿತ್ ಶಾ, ಎಚ್ಡಿಕೆ. ಒಂದೇ ಕಡೆ ಇದ್ರು ಭೇಟಿಯಾಗದ ಉಭಯ ನಾಯಕರು. ಪ್ರಕರಣದಿಂದ ಅಂತರ ಕಾಯ್ದುಕೊಂಡ್ರ ಅಮಿತ್ ಶಾ. ಸಂಸದ ಪ್ರಜ್ವಲ್ ನಿವಾಸ ಪರಿಶೀಲನೆ ನಡೆಸಿದ ಎಸ್ಐಟಿ. ಸಂಸದರ ಕಚೇರಿಯಲ್ಲಿ ಲೈಂಗಿಕ ದೌರ್ಜನ್ಯ ಆರೋಪ. ಹೆಚ್ಚಿನ ವಿಡಿಯೋಗಳು ಒಂದೇ ಕಡೆ ರೆಕಾರ್ಡ್ ಆಗಿರುವ ಶಂಕೆ. ಅಪ್ಪನ ಬಂಧನದ ಬಳಿಕ ಭಾರತಕ್ಕೆ ಬರ್ತಾರ ಪ್ರಜ್ವಲ್. ಏರ್ಪೋರ್ಟ್ನಿಂದ ನೇರವಾಗಿ ಎಸ್ಐಟಿಗೆ ಶರಣಾಗೋ ಸಾಧ್ಯತೆ. ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಮಾಹಿತಿ. ಸಂತ್ರಸ್ತೆ ಮಗ ದೂರು ಕೊಟ್ಟ ಆಧಾರದ ಮೇಲೆ ಅರೆಸ್ಟ್. ಗೌಡರ ಆಶೀರ್ವಾದ ಪಡೆದು ಎಸ್ಐಟಿ ಮುಂದೆ ಹಾಜರಾಗಿದ್ದಾರೆ. ಕಾನೂನು ಏನಿದೆಯೋ ಅದರ ಪ್ರಕಾರ ನಡೆದುಕೊಳ್ತಾರೆಂದ ಜಿಟಿಡಿ. ಈ ಪ್ರಕರಣದಲ್ಲಿ ಸರ್ಕಾರ ಮಧ್ಯಪ್ರವೇಶಿಸಲ್ಲ ಎಂದ ಸಿಎಂ. ಏನೇ ಆದರೂ ಕಾನೂನು ರೀತಿ ಕ್ರಮ ಆಗಲಿದೆ. ರೇವಣ್ಣ ಬಂಧನದ ಬಳಿಕ ಸಿದ್ದರಾಮಯ್ಯ ಪ್ರತಿಕ್ರಿಯೆ. ಕೋರ್ಟ್ ಉಂಟು, ಕಾನೂನು ಉಂಟು, ನಾವು ಯಾವುದಕ್ಕೂ ಭಾಗಿಯಾಗಲ್ಲ. ರೇವಣ್ಣ ಅರೆಸ್ಟ್ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ. ಎಚ್ಡಿ ರೇವಣ್ಣ ಬಂಧನದ ಬಗ್ಗೆ ಮೌನ ಮುರಿದ ಬಿಜೆಪಿ. ಯಾಕೆ ಪ್ರಜ್ವಲ್ ಓಡೋಗಲು ಬಿಟ್ರಿ ಅಂತ ಅಶೋಕ್ ಪ್ರಶ್ನೆ. ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ಎಂದ ಜೋಶಿ. ನನಗೂ ಹಾಸನ ಸಂಸದರಿಗೂ ಸಂಪರ್ಕ ಇಲ್ಲ. ಹಾಸನ ಸಂಸದರಿಗೆ ಸಲಹೆ ನೀಡುವ ಮಟ್ಟಕ್ಕೆ ನಾನಿಲ್ಲ. ಗೌಡರ ಆರೋಗ್ಯ ವಿಚಾರಿಸಿದ ಬಳಿಕ ನಿಖಿಲ್ ಹೇಳಿಕೆ. ಪ್ರಜ್ವಲ್ ಕೇಸ್ ಸತ್ಯನೋ ಸುಳ್ಳೋ ಸಾಬೀತಾಗ್ಲಿ. ಆ ನೇಚರ್ ಹುಡುಗ ಅಲ್ಲ, ಏನ್ ಗ್ರಹಚಾರನೋ ಕೈವಾಡನೋ. ಈ ರೀತಿ ತೇಜೋವಧೆ ಹೆಚ್ಚಾಗಿದೆ ಎಂದ ಸಂಸದ ಬಸವರಾಜು ಕಿಡಿ. ಎಲ್ಲಿಂದ ವಿಡಿಯೋ ಬಂತು ಅನ್ನೋದು ಮುಖ್ಯನಾ, ಮಹಿಳೆಯರ ಮಾನಹರಣ ಆಗೋದು ಮುಖ್ಯನಾ? ಪ್ರಪಂಚದಲ್ಲೇ ದೊಡ್ಡ ಲೈಂಗಿಕ ದೌರ್ಜನ್ಯ ಎಂದ ಕೃಷ್ಣ ಬೈರೇಗೌಡ. ರಾಜಕೀಯ ಟೀಕೆ ಬಿಟ್ಟು ಮಹಿಳೆಯರಿಗೆ ರಕ್ಷಣೆ ಕೊಡಲಿ. ಕಾನೂನು ಪ್ರಕಾರ ಎಸ್ಐಟಿ ಕೆಲಸ ಮಾಡಲಿ.
ಯಾದಗಿರಿ ಪ್ರಚಾರದಲ್ಲಿ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಹೇಳಿಕೆ. ಜೆಡಿಎಸ್ ಮೇಲೆ ಕಾಂಗ್ರೆಸ್ ಸರ್ಕಾರದ ಹಗೆತನ ಆರೋಪ. ಗದಗದಲ್ಲಿ ಪ್ರಿಯಾಂಕಾ ವಾದ್ರಾಗೆ ಪ್ರತಿಭಟನೆ ಬಿಸಿ. ಜೆಡಿಎಸ್ ವಕ್ತಾರ ವೆಂಕನಗೌಡ ಗೋವಿಂದಗೌಡರ್ ನೇತೃತ್ವದಲ್ಲಿ ಪ್ರತಿಭಟನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.